ಹಲೋ ನನ್ನ ಮುದ್ದಿನ ಗೆಳೆಯವೆ, ಯಾವೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀವಿ, ಸ್ವಾಗತ ಸುಸ್ವಾಗತ. ನಿಮಗೆ ಇವತ್ತು ನಾನು ನಾಗಪಂಚಮಿ ಸ್ಪೆಷಲ್ ಎಳ್ಳುಂಡೆ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ. ನಾನಿವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಕಪ್ನಷ್ಟು ಎಳ್ಳು ಹಾಕ್ತಿದ್ದೀನಿ. ಎಳ್ಳನ್ನ ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಳ್ಳನ್ನ ಹುರಿಬೇಕು. ನೋಡ್ತಿದ್ದೀವಲ್ಲ ಫ್ರೆಂಡ್ಸ್, ಈ ರೀತಿ ಎಳ್ಳನ್ನ ಹುರ್ಕೊಳ್ಳಿ. ಎಳ್ಳು ಸ್ವಲ್ಪ ಕೆಂಪಗೆ ಆಗುವ ರೀತಿ ಎಳ್ಳನ್ನ ಹುರ್ಕೊಳ್ಳಿ. ನೋಡ್ತಿದ್ದೀವಲ್ಲ, ಕಾಣಿಸ್ಬೋದು ನಿಮಗೆ, ಚಟ್ಪಟ್ ಅಂತಿದೆ ಎಳ್ಳು. ಈ ರೀತಿ ಎಳ್ಳನ್ನ ಹುರ್ಕೋಬೇಕಾಗುತ್ತೆ ನೀವು. ನೋಡ್ತಿದ್ದೀವಲ್ಲ, ಎಳ್ಳು ಹೊರಡಾಯಿತು. ನಾನು ಇವಾಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಡು ಇವಾಗ ಅದೇ ಪಾತ್ರೆನ ಇಟ್ಕೊಂಡು ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಆನ ಮಾಡ್ಕೊಳ್ಳಿ. ನಿಮಗೆ ಇದೇ ಥರದ ಶೇಂಗಾ ಉಂಡೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಶೇಂಗಾ ಉಂಡೆನೂ ಇದೇ ರೀತಿ ಮಾಡ್ಕೋಬೋದು. ನೋಡ್ತಿದ್ದೀವಲ್ಲ ಫ್ರೆಂಡ್ಸ್, ಸೌಟಿಂದ ಈ ರೀತಿ ಕೈ ಆಡಿಸಿ ಬೆಲ್ಲನ ಚೆನ್ನಾಗಿ ಕರಗಿಸಿಕೊಳ್ಳಿ. ನೋಡ್ಬೋದು ನೀವು ಬೆಲ್ಲ ಹೇಗೆ ಕರಗ್ತಿದೆ ಅಂತ. ಈ ರೀತಿ ಕರಗಿಸ್ಕೊಳ್ಳಿ ಬೆಲ್ಲನ. ಇವಾಗ ಬೆಲ್ಲ ಕರಗಾಗಿದೆ. ಇವಾಗ ಆನ ಬರ್ತಿದೆ ಅಂತ ನಾನು ಇವಾಗ ನೋಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ಸಣ್ಣ ಪ್ಲೇಟಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಆನ ಬಂದಿದ್ದೇನೋ ಇಲ್ಲೋ ಅಂತ ಚೆಕ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಆನ ಬರಬೇಕು ನಿಮಗೆ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನಾನು ಆವಾಗಲೇ ಹುರಿದಿಟ್ಟಿದ್ನಲ್ಲ ಆ ಎಳ್ಳನ್ನ ಇದಕ್ಕೆ ಹಾಕಿ ಈ ರೀತಿ ಚೆನ್ನಾಗಿ ಆನದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ಟೋವ್ನ ಆಫ್ ಮಾಡ್ಕೊಂಡು ಕೆಳಗಡೆ ತೊಗೊಂಡು ಅದನ್ನ ಇವಾಗ ಸ್ವಲ್ಪ ಪುಟಾಣಿ ಹಿಟ್ಟನ್ನ ಹಾಕಿಬಿಟ್ಟು ಯಾವ ರೀತಿ ಉಂಡೆ ಕಟ್ತೀನಿ ಅಂತ ನೋಡ್ಬೋದು. ಈ ರೀತಿ ಉಂಡೆ ಕಟ್ಕೊಳ್ಳಿ. ಪುಟಾಣಿ ಹಿಟ್ಟು ಕೈಗೆ ಹಚ್ಚೋದ್ರಿಂದ ಕೈಗೆ ಸುಡಲ್ಲ. ಹಾಗೆ ಪುಟಾಣಿ ಹಿಟ್ಟು ಹಚ್ಚೋದ್ರಿಂದ ನಿಮಗೆ ತುಂಬ ದಿನ ಇಟ್ಕೊಂಡು ತಿನ್ಬೋದು. ನೀರು ಹಚ್ಚಿ ಉಂಡೆ ಕಟ್ಟೋದ್ರಿಂದ ತುಂಬ ದಿನ ಇಡೋಕ್ಕಾಗಲ್ಲ. ನೋಡಿ, ಈ ರೀತಿ ಉಂಡೆನ ಕಟ್ಕೊಳ್ಳಿ. ನಾಗರ ಪಂಚಮಿಲಿ ನೀವು ಬೀಗರಿಗೆ ಬಿಜ್ಜಿಗೆ ಈ ರೀತಿ ಮಾಡಿ ಕೊಡ್ಬೋದು. ತುಂಬಾ ಇಷ್ಟಪಟ್ಕೊಂಡು ತಿಂತವೆ. ನೋಡ್ತಿದ್ದೀವಲ್ಲ ಫ್ರೆಂಡ್ಸ್, ಮನೆಯಲ್ಲಿ ಮಕ್ಕಳಿಗೂ ಈ ರೀತಿ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.